ನಮಸ್ತೆ. ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮತ್ತೆ ಅಖಾಡಕ್ಕೆ ಧುಮುಕಿದ ರಮೇಶ್ ಕತ್ತಿ ಅವರು ಜನಸಾಗರದ ಮಧ್ಯೆ ಜೋಡೆತ್ತಿನ ಕತೆ. ಹುಕ್ಕೇರಿ ಪಟ್ಟಣದ ವಿಶ್ವರಾಜ ಭವನದಲ್ಲಿ ಬಿಜೆಪಿಯ ಬೃಹತ್ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಕಳೆದ 1 ವರ್ಷದಲ್ಲಿ ಸಹಕಾರಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರುವ ಬೆಳವಣಿಗೆಯನ್ನ ಕಂಡು ನಾನು ಮೌನ ವಹಿಸಿದ್ದು ನಿಜ. ಅದು ಯಾಕಂದ್ರೆ ಜೋಡೆತ್ತಿನಂತೆ ನನ್ನ ಜೊತೆಗಿದ್ದ ಅಣ್ಣನನ್ನ ಕಳೆದುಕೊಂಡಿದ್ದಕ್ಕಾಗಿ ನನಗೆ ಆಗಿರುವ ದುಃಖ ಅದು ಈಗಲೂ ಕೂಡ ನನ್ನನ್ನು ಕಾಡ್ತಾ ಇದೆ. ಈ ಮಧ್ಯೆ ಸ್ವಪಕ್ಷದವರೇ ಹಾಗೂ ನಮ್ಮಿಂದ ಅಧಿಕಾರ ಪಡೆದುಕೊಂಡ ಕೆಲವರು ನಮಗೆ ನಂಬಿಕೆ ದ್ರೋಹ ಎಸಗಿದ್ದಾರೆ ಮತ್ತು ಕತ್ತಿ ಕುಟುಂಬವನ್ನ ಪಡೆಯಲು ಹುನ್ನಾರ ನಡೆಸಿದ್ದಾರೆ. ಅವರಿಗೆ ಮುಂಬರುವ ಸಹಕಾರಿ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡಲಿದ್ದೇವೆ ಎಂದು ಕಿಡಿಕಾರಿದರು. ಇಡೀ ಕರ್ನಾಟಕದಲ್ಲಿ 3 ಪೀಳಿಗೆ ರಾಜಕಾರಣ ಮಾಡಿ ಎಂಎಲ್ಎ ಆದ ಕುಟುಂಬ ಇದ್ರೆ ಅದು ಕತ್ತಿ ಕುಟುಂಬ ಮಾತ್ರ ಅಂತ ರಮೇಶ್ ಕತ್ತಿ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಬೇರೆ ತಾಲೂಕಿನವರಿಗೆ ರಾಜಕಾರಣ ಮಾಡಲು ನಾವು ಬಿಟ್ಟು ಬಿಡುವುದಿಲ್ಲ. ಯಾಕೆ ನಾವು ರೈತರು ಬಂದಿದ್ದೀವಿ, ನಾವು ರೈತಕ್ಕೆ ಬಂದಿದ್ದೀವಿ, ನಿಖಿಲ್ ಕತ್ತಿಯವರು ಸೂಚನೆ ಮಾಡಿದ ಪ್ರಕಾರ ಶುಕ್ರವಾರ ದಿವಸ ಈ ಕಾರ್ಯಕ್ರಮ ಮಾಡುವಂತ ಮಾತ್ರ ಹೇಳಿದ ಸಂದರ್ಭದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದೆ. ಬಹುಶಃ 2 ದಿನದಿಂದ ಎಲ್ಲರಿಗೂ ಇಡೀ ಹುಕ್ಕೇರಿ ತಾಲೂಕಿನ 2448 ಮೊಬೈಲ್ ಫೋನ್ ನನ್ನ ಕಡೆ ನಂಬರ್ ಅದ. 2448 ಮೊಬೈಲ್ ನಂಬರ್ ನನ್ನ ಕಡೆ ಅದಾವು. ವಿಶ್ವನಾಥ್ ಶುಗರ್ ಸಕ್ಕರೆ ಕಾರ್ಖಾನೆಯಿಂದ VSL ಮೈವಾಡಿ ಫ್ಯಾಕ್ಟರಿಯಿಂದ 2 ಫೋನ್ ಮುಖಾಂತರ 2 ದಿನದ ಎಲ್ಲರಿಗೂ ಬಹುಶಃ ಫೋನ್ ಮಾಡಿ ವಿಶ್ವರಾಜ ಭವನ ಹುಕ್ಕೇರಿಯಲ್ಲಿ ಕಾರ್ಯಕರ್ತರ ಸಭೆ ಇದೆ, ತಾವು ಬರಬೇಕು, ನಿಖಿಲ್ ಕತ್ತಿಯವರು ಮತ್ತು ಸಂಸದ ರಮೇಶ್ ಕತ್ತಿಯವರು ಭಾಗವಹಿಸ್ತಾರೆ, ನೀವು ಬರಬೇಕು ಅಂತ ಮನವಿಯನ್ನು ಮಾಡಿದ್ದೀನಿ. 2448 ಪೈಕಿ ಬಹುಶಃ ನೀವು ಬರೋದಲ್ಲ, ನಿಮ್ಮ ಜೋಡಿನೂ ಮಂದಿ ಇಬ್ಬರು ಕರ್ಕೊಂಡು ಬಂದಾಗ ಅನ್ಸಾಕತ್ತೆ. ಈ ಒಂದು ಕಾರ್ಯಕರ್ತರ ಸಭೆಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪ್ರಮುಖರ ಹಿರಿಯರ ಯುವಕರ ಮಹಿಳೆಯರ ಕಾರ್ಯಕರ್ತರ ಸಭೆ ಅವರು ಸಿಲೆಕ್ಟೆಡ್ ಮೆಂಬರ್ಸ್, ನಾಟ್ ಇಲೆಕ್ಟೆಡ್. They are selected members, not elected. ಈ ಬರ್ತದೆ 2 ತಿಂಗಳ ಇಲೆಕ್ಷನ್ ಬರ್ತದೆ. ಇಲೆಕ್ಷನ್ ಬಂದಾಗ ಯಾರಂತ ನಿಲ್ಲಿ, ಆ ಯಾರಂತ ನಿಲ್ಲಿ ಅವಾಗ ಶರ್ತ್ ಬಿಡೋದು, ಅವ್ರು ತೋಡೋರು ಅಧಿಕಾರ ಬರ. ಅದ್ರ ಮೂಲಕ ನಾನು ಸಿದ್ಧಿದ್ದೆ. ಆದ್ರೆ ಅವ್ರಿಗೆ ಏನೋ ಮಾಡಿದಾರ ಅನ್ನೋದಕ್ಕೆ ನಾನು ಬಾಕಿದವ್ರ ಕೇಳಕ್ ಹೋಗುದು. ಇಲೆಕ್ಟೆಡ್ ಟು ಸಿಲೆಕ್ಟೆಡ್ ಭಾಳ ವ್ಯತ್ಯಾಸ. ಈ ತಾಲೂಕಿನ ಜನ ನನ್ನ ವಿಶ್ವಾಸ ಯಾವ್ದು ಉನ್ನತವಾದವರು ಏನು ಮಾಡ್ತಾರೆ ಚಲೋ ಮಂದಿನ ಹಾಕ್ತಾರೆ. ನಮ್ಮ ವಿಶ್ವಾಸ ಕೊಟ್ಟಿದ್ದೆ. ಆ ವಿಶ್ವಾಸದಾಗ ನಾವು 15 ಮಂದಿನ ಆಯ್ಕೆ ಮಾಡಿದ್ವಿ. ಹೇಳಿದ್ಮೇಲೆ ನನ್ನ ವಿಶ್ವಾಸ ಇದ್ದ ನಂತರ 15 ಜನ ಆಯ್ಕೆ ಮಾಡಿ ಯಾರು ನನಗೆ ಸಲಹೆ ಸೂಚನೆ ಹೇಳಿಲ್ಲ, ನಾನು ಆಯ್ಕೆ ಮಾಡಿದ್ದೆ. ಮೌನಕ್ಕೆ ಮತ್ತೊಂದು ಪೆಟ್ಟು ಪಶ್ಚಾತ್ತಾಪ. ಮೌನ ಯಾಕೆ ಇಷ್ಟಕ್ಕೆ ಮೌನ ಅಂದ್ರೆ ನಿಮ್ಗೆ ಏನೂ ತಪ್ಪಿಲ್ಲ, ಮ್ಯಾಗಿನವ್ರ ತಲೆಗಿನವ್ರು ಏನೂ ತಪ್ಪಿಲ್ಲ, ನನಗೆ ಅನ್ಸಾಕೈತಿಲ್ಲ ನಾನೇ ತಪ್ಪು ಮಾಡಿದ್ನಿ. ಆ ತಪ್ಪಿನ ಪಶ್ಚಾತ್ತಾಪ ನನಗೆ ಶಕ್ತಿ ಇದ್ದಿರಲಿಲ್ಲ, ಬರೇ ತಲೆಯಾಗ ಅದರ ವಿಚಾರ ಮಾಡ್ತಿತ್ತು. ಅದ್ರ ಸಲುವಾಗಿ ನಾವು ಭಾಳ ಮೌನವಾಗಿ ಅದನ್ನು ಸ್ವೀಕಾರ ನೋಡ್ಕೋತಾ ಇದ್ವಿ. ದಿನದ ವಿದ್ಯಮಾನ ನೋಡ್ಕೋತಾ ಇದ್ವಿ. ಎಜುಕೇಶನ್ ಇರ್ಬೋದು, ಎಫಿಷಿಯನ್ಸ್ ಇರ್ಬೋದು, ಎಲಿಟ್ ಸೊಸೈಟಿ ಇರ್ಬೋದು, ಮತ್ತು ಬೇರೆ ಇರ್ಬೋದು, APMC ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಸಮಾಧಾನ ನೋಡ್ಕೋತಿದ್ವಿ.
ಯಾಕಂದ್ರೆ ಎಲ್ಲ ನಿಷ್ಠರ ಸಮತ್ವ ಭೂಮಿ ಮ್ಯಾಗಿಲ್ಲ. ಯಾವ ಮನೆ ಕೊಯ್ಕಂದ್ರೆ ಅವನಿಗೆ ಏನು ಮಾಡಬೇಕಂತ ಮಾಡುವಂತ ಮನುಷ್ಯ ನನ್ನ ಉಮೇಶ್ ಕತ್ತಿ ಭೂಮಿ ಮ್ಯಾಗ ಇಲ್ಲ. ಅವಿಲ್ಲದಂತ ಸಂದರ್ಭದಾಗ ಯಾವ ಕೊಡ ತುಳುಕ್ತಾವು, ಯಾವ ಕೊಡ ತುಳುಕುದಿಲ್ಲ, ಯಾವ ಸಮಾಧಾನ ಇರ್ತಾವು, ಯಾವ ಸಮಾಧಾನ ಇರಲ್ಲ ಅನ್ನೋ ಸಲುವಾಗಿ ಸಮಾಧಾನ ಅಂತ ಇತ್ತು. ಆದರೆ ಇವಾಗ ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ತಪ್ಪ ಮಾಡಾಗಿಲ್ಲ. ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ಬಂದಿತ್ತು. ಆಸ್ತಿ ಮತ್ತೆ ಬರೋದು, ಜನರು ನೋಡಿ ಕರೆದು ಕಬ್ಬಿನ ಬಿಲ್ ಕೊಟ್ಟು, HNT ಕೊಟ್ಟು, ಕಬ್ಬಿನ ಬಿಲ್ ಕೊಟ್ಟು, HNT ಕೊಟ್ಟು, ಕಮಿಷನ್ ಕೊಟ್ಟು, ಇನ್ನುಳಿದಂತ ಬಾಕಿ ಜನರು ಬಾಕಿಗಳನ್ನು ಕೊಟ್ಟು ನಂತರ ಒಂದು ಜನರು ಮೀಟಿಂಗ್ ಕರೆದು ಏನು ಹೇಳಿ 594 ಕೋಟಿ ರೂಪಾಯಿ ಸಾಲ. ಇದ್ರ ಬಡ್ಡಿ ವರ್ಷ 75 ಕೋಟಿ. ಈಗ ನಂತರ ನಡ್ಸಾಕಾಗಿಲ್ಲ. ಬಡ್ಡಿ ತುಂಬಾಕರ ನಾ ಸಾಲ ಮಾಡಬೇಕು, ಕಂತು ತುಂಬಾಕರ ನಾ ಸಾಲ ಮಾಡಬೇಕು. ಅದಕ್ಕೆ ನಾನು ಲೀಸ್ ಕೊಡಬೇಕು ಅನ್ನೋ ವಿಷಯ ವಾರ್ಷಿಕ ಸಭೆಯಲ್ಲಿ ನಾವು ಲೀಸ್ ಕೊಡೋ ವಿಷಯ ಮಾಡಿದ್ವಿ. ಅವಾಗ ಲೀಸ್ ಕೊಡೋ ವಿಷಯ ಮಾಡಿದ ಕೂಡಲೇ ಮತ್ತು ಅವ್ರು ಹೊರಗಿನವ್ರಿಗೆ ಹೇಳಿಲ್ಲ. ಅವ್ರು ಯಾರೋ ಬಂದು ಇವ್ರ ಕಡೆ ಬಂದಿದ್ರು. ಹೊರಗಿನವ್ರಿಗೆ ಹೇಳಿ ಅವ್ರು ಯಾರೋ ಬಂದು ಇವ್ರ ಮನೆಗಳಿಗೆ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಡೈರೆಕ್ಟರ್ ಮನೆಗಳಿಗೆ ಯಾರೂ ಬಂದಿಲ್ಲ. ಇವರಾಗೆ ಹೊಡಿದ ನಮಗೆ ಯಾಕೆ ಕೊಡ್ತಾರೆ ಹೇಳಿ ನಮ್ಮ ಮಾವನ ಜೋಡಿ ಬಂತು. ಇವರಾಗೆ ಹೊಡಿದ್ರು. ಇವರಾಗೆ ಅಲ್ಲಿ ಹೋದ ನಂತರ ಅವಿಶ್ವಾಸ ಮಾಡ್ತಂತ ಒಂದು ತಿಂಗಳ 5 ಸ್ಟಾರ್ ಹೋಟೆಲ್ ನಮ್ಮ ತಾಕತ್ತಲ್ಲ. ಈಗ ನಿದ್ದೆ ಕಟ್ಟೋದು ಹೊರಟಿಲ್ಲ, ಏಕಕ್ಕ ಹೊರಟಾಗಿರುತ್ತ ಒಂದು ಅವಿಶ್ವಾಸ ಮಂಡನೆ ಆಯಿತು. ಎಲ್ಲ ಡೈರೆಕ್ಟರ್ನ ಫೋನ್ ಮಾಡಿ ಮಾತಾಡಿ ಮಾಡುವಪ್ಪ ತಾಲೂಕ ಅಪ್ಪನವರು ಕಟ್ಟಿ ವಹಿಸಿರ್ತಕ್ಕಂಥ ಸಂಸ್ಥೆ ನಮ್ಮ ಗಂಡಿನ ಸರ್ಕಾರಿ ಕ್ಷೇತ್ರದಾಗ ಗಡಿ ಹೆಚ್ಚಿಗೆ ಇರೋದಂಥ ನಮ್ಮ ತಾಲೂಕಿನ ಅವ್ರು ತೆಗಿಬ್ಯಾಡ್ರಿ, ಬೇಡ ಎಲ್ಲರಿಗೂ ಚೆನ್ನಾಗಿ ಏನು ಸಮಸ್ಯೆ ಇದ್ರೆ ಹೇಳಿ ಸರಿ ಮಾಡ್ಕೊಂಡು ಏನೋ ನಮ್ಗೆ ಹೇಳು ಬೇಜಾರು ಆ ಸಮಸ್ಯೆ ಸರಿ ಮಾಡುವಂಥ ಪ್ರಯತ್ನ ಮಾಡಿ ಅದು ಪರಿಹಾರ ಆಗಿದೆ. ಅದ್ರ ನಂತರ ಅದಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದ್ರು, ಅವ್ರಿಗೆ ಪರಿಹಾರ ಆಗ್ತಕ್ಕಂಥದ್ದು ಅವ್ರದವರು ಅವಿಶ್ವಾಸ ಮಂಡನೆ ಮಾಡಿದ್ರು. ಕೆಲವರು ಹೊರಗೆ ಬಂದು ಇವತ್ತು ಇನ್ನೊಬ್ಬ ಚೇರ್ಮನ್ 1 ಕೋಟಿ, 1 ಲಕ್ಷ, 2 ಲಕ್ಷ, 5 ಲಕ್ಷ, 50 ಲಕ್ಷ, 1 ಕೋಟಿ. ಇದಕ್ಕೆ ಬೇಕು 300 ಕೋಟಿ. 300 ಕೋಟಿ ಯಾರು ನಡೆಸೋದು ಏನೋ ಪ್ರಯತ್ನ ಮಾಡಿ. ಬಟ್ ಈಗ ಪರಿಸ್ಥಿತಿ ಏನು ತಮ್ಮೆಲ್ಲ ಗಮನಕ್ಕೆ. ಅದಕ್ಕೆ ಅವ್ರ ಮೇಲೆ ನಾವು ಲೀಸ್ ಕಷ್ಟ ಸಂಬಂಧ ಅದಕ್ಕೆ ನಾವು ನಡೆಸೋದು. ಬಟ್ ಇನ್ನೂ ಅದು ಏನು ಒಂದು ಗಣೆ ಹಂತಕ್ಕೆ ಬಂದಿರ್ತೀವಿ. ಈ ಸಂದರ್ಭದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಶಾಸಕರು ಆದ ನಿಖಿಲ್ ಕತ್ತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ವೇದಿಕೆ ಮೇಲೆ ಪಕ್ಷದ ಮುಖಂಡರು ಆದ ಮಹಾವೀರ್ ನಿರಜಗಿ, ಅಡ್ವೊಕೇಟ್ ಪ್ರಕಾಶ್ ಮುತಾಲಿಕ್, ಬಸವರಾಜ್ ಮಠಗಾರ್, ಗಜಾನನ ಹೊಳ್ಳಿ, ಗುರು ಕುಲಕರ್ಣಿ ಸೇರಿ ಪಕ್ಷದ ಮುಖಂಡರು, ಹಿರಿಯರು, ಪದಾಧಿಕಾರಿಗಳು ಸೇರಿ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು.